ಹೌದು ಸರ್. ಡಿಸ್ಕಷನ್ ಮಾಡೋಣ. ವಿಡಿಯೋ ಆನ್ ಮಾಡ್ಕೊಡಿ. ಸೊ ಅಲ್ಲಿ ನಾನು ವಿಡಿಯೋ ಎಲ್ಲಿಂದ ಶುರು ಮಾಡಿದ್ನೋ ಅದಕ್ಕಿಂದೆ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೆಲ್ಫ್ ಅಂಡ್ ಬಿಯಾನ್, ಅದು ನಾನು ಅಂದ್ರೆ ನಿನ್ನೆ ಅಲ್ಲ ಅದು ಮೊನ್ನೆ ಮಾತಾಡಿದ್ದೆ ಅದ್ರ ಬಗ್ಗೆ, ಹೌದಲ್ಲ? ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೆಲ್ಫ್ ಅಂಡ್ ಬಿಯಾನ್. ಬಾಡಿ ಅಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಯುವರ್ ಬಾಡಿ ವಿಲ್ ಹೀಲ್, ದೇಹ ಆರೋಗ್ಯವಾಗುತ್ತೆ. ಮೈಂಡ್, ಈಗ ನಾವು ಎರಡನ್ನ ಅಚೀವ್ ಮಾಡ್ಬೇಕು, ತುಂಬಾ ಬೇಗ ಅಚೀವ್ ಮಾಡ್ಬೇಕಾಗಿರೋದು ಎರಡನ್ನ. ಬಾಡಿ ಅಂದ್ರೆ ದೇಹಕ್ಕೆ ಸಂಬಂಧಿಸಿರುವಂತಹ ಅನಾರೋಗ್ಯವನ್ನ ಗುಣಪಡಿಸೋದಕ್ಕೆ ಮೆಡಿಟೇಷನ್ ಸಪೋರ್ಟ್. ಓಕೆ, ಲಾಸ್ಟ್ ಅಲ್ಲಿ ನೀವು ನೋಡಿದ್ರೆ ಎಥರಿಕ್ ಬಾಡಿ ಏನ್ ಮಾಡುತ್ತೆ ಅಂತ, ಎಥರಿಕ್ ಬಾಡಿ ಮೇಲೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಿರ್ಬೇಕಾದ್ರೆ ಹೇಗೆ ಅದು ಹೀಲ್ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ತೋರಿಸಿದ್ರು. ಸೊ ಅದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಸೊ ಬಾಡಿ ಕ್ಯಾನ್ ಬಿ ಹೀಲ್ಡ್ ಥ್ರೂ ಗೆಟಿಂಗ್ ದ ಅಬಂಡೆನ್ಸ್ ಆಫ್ ಕಾಸ್ಮಿಕ್ ಎನರ್ಜಿ. ಓಕೆ, ಸೊ ಹೇಗೆ ಅದನ್ನ ಕಾಸ್ಮಿಕ್ ಎನರ್ಜಿನ ಅಬಂಡೆನ್ಸ್ ತಗೊಳ್ಳೋದು ಆಮೇಲೆ ನೋಡೋಣ. ಸೊ ಸೆಕೆಂಡ್ ಈಸ್ ಮೈಂಡ್. ಮೈಂಡ್ ಈಸ್ ನಥಿಂಗ್ ಬಟ್ ಬಂಡಲ್ ಆಫ್ ಥಾಟ್ಸ್ which is useful, which may not be useful. Keep coming all the time. It keeps coming. If you are walking, if you are sleeping, if you are speaking, whatever you do, that thoughts keep coming. Whether it is good for you or whether it is bad for you, the thoughts will keep coming. So a thoughts idella, whether it is positive or negative, that will become the hurdle. ಹರ್ಡಲ್ ಅಂದ್ರೆ ನಮ್ಗೆ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗೋದಕ್ಕೆ, ಫ್ಲೋ ಆಗದೆ ಇರಂಗೆ ಅದು ತಡೆ ಮಾಡ್ತಿರದೆ. ಅದು ನಾನು ನಿನ್ನೆ ಹೇಳ್ದೆ ನಿಮ್ಗೆ ಏನಾದ್ರೂ ಒಳ್ಳೇದನ್ನ, ನೆಗೆಟಿವ್ ಥಾಟ್ಸ್ ರಿಪೀಟೆಡ್ ಆಗಿ ಬರ್ತಾನೆ ಇದ್ರೆ ನೀವು ಪಾಸಿಟಿವ್ ಥಾಟ್ಸ್ ಅನ್ನ ಮಾಡಿ ಅಂತ ಹೇಳಿದೆ. ಆವಾಗ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರಲ್ಲ, ಆದ್ರೆ ಪಾಸಿಟಿವ್ ಥಾಟ್ಸ್ ಥಿಂಕ್ ಮಾಡ್ತೀರಿ. ದಟ್ ಈಸ್ ಗುಡ್. ಈವನ್ ದೋ ಇಫ್ ಯು ಥಿಂಕ್ ಪಾಸಿಟಿವ್ ಆಲ್ಸೋ, ದಟ್ ವಿಲ್ ಆಲ್ಸೋ ಬಿಕಮ್ ದ ಹರ್ಡಲ್ ಟು ರಿಸೀವ್ ದ ಕಾಸ್ಮಿಕ್ ಎನರ್ಜಿ. ಆಯ್ತಾ? ಸೊ ಹಾಗಿದ್ರೆ ನಾವೇನ್ ಮಾಡ್ಬೇಕು, ಈಗ ನೆಗೆಟಿವ್ ಥಾಟ್ಸ್ ಅನ್ನ ನಿಮ್ಗೆ ಬೇಡ ಅಂದ್ರೆ ಯು ಕ್ಯಾನ್ ಥಿಂಕ್ ಪಾಸಿಟಿವ್. ಓಕೆ, ಸೊ ಇಫ್ ಯು ಆರ್ ಕೀಪ್ ಥಿಂಕಿಂಗ್ ನೆಗೆಟಿವ್ ನೆಗೆಟಿವ್ ನೆಗೆಟಿವ್, ಯು ಥಿಂಕ್ ಪಾಸಿಟಿವ್. ನಾನು ಇದನ್ನ ಹೇಳ್ಕೊಡ್ತೀನಿ ನಿಮ್ಗೆ. ನೆಗೆಟಿವ್ ಥಾಟ್ಸ್ ಇಂದ ಹೊರಗಡೆ ಬರ್ಬೇಕಾದ್ರೆ ಯು ನೀಡ್ ಟು ಕೀಪ್ ಥಿಂಕಿಂಗ್ ಆನ್ ಪಾಸಿಟಿವ್. ನಾನು ಏನೋ ವಿಷಯದ ಬಗ್ಗೆ ಮಾತಾಡಿರ್ತೀನಿ, ನಿಮ್ಗೆ ಏನೋ ಅರ್ಥ ಆಗಿರಲ್ಲ. ಆಗ ನೀವು ಆ ವಿಷಯನ ತಗೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಆ ನೆಗೆಟಿವ್ ಥಾಟ್ಸ್ ಬರಲ್ಲ. ಅದನ್ನೇ ಹೇಳ್ತಿರೋದು. ಆದ್ರೆ ನೀವು ಪಾಸಿಟಿವ್ ಥಾಟ್ಸ್ ಅನ್ನ ಥಿಂಕ್ ಮಾಡ್ತಾನೆ ಇದ್ರೆ ವಿಲ್ ಯು ಗೆಟ್ ಮೋರ್ ಕಾಸ್ಮಿಕ್ ಎನರ್ಜಿ? ನೋ. You should not, ಯೋಚನೆಗಳೇ ಬರಬಾರ್ದು. You should not get either positive thoughts or negative thoughts. You should not get any thoughts. ಸೊ ಆ ಸ್ಥಿತಿಗೆ ಹೋಗೋದು ಸುಮ್ಮನೆ ಆಗಲ್ಲ. It is not so easy to come to that state. No thought states ಬರೋದು ಇಟ್ ಈಸ್ ನಾಟ್ so easy. ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ದನ್ನ ನಾನು ಎಕ್ಸ್ಪ್ಲನೇಷನ್ ಮಾಡ್ತೇನೆ, ಆದ್ರೆ ಇಟ್ ಈಸ್ ನಾಟ್ ಸೋ ಈಸಿ ಟು ಡೂ. ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ, ಯು ಕ್ಯಾನ್ ಡೂ ದಟ್. ಓಕೆ, ಸೊ ನೀವು ಅಲ್ಲಿ ಚಿತ್ರದಲ್ಲಿ ನೋಡಿದಿರಿ, ವಿಡಿಯೋದಲ್ಲಿ ನೋಡಿದಿರಿ. ಒನ್ ಶೂಟ್ ಇದೇನು, ಕೈನ ಬೆರಳುಗಳನ್ನ ಹೀಗೆ ಕ್ಲೋಸ್ ಮಾಡಿ, ಕಾಲನ್ನ ಕ್ಲೋಸ್ ಮಾಡಿ. ಇಫ್ ಯು ಸಿಟ್ ಲೈಕ್ ದಟ್ ಎನರ್ಜಿ ಸರ್ಕ್ಯೂಟ್ ವಿಲ್ ಫಾರ್ಮ್. ನೀವು ಅಂದ್ರೆ ಇಫ್ ಯು ಸಿಟ್ ಫಾರ್ ಮೆಡಿಟೇಷನ್, ಯುವರ್ ಬಾಡಿ ಶುಡ್ ಬಿ ಸ್ಟೇಬಲ್. ಯು ಶುಡ್ ನಾಟ್ ಮೂವ್ ಲೈಕ್ ದಿಸ್. ಯುವರ್ ಬಾಡಿ ಶುಡ್ ಬಿ ಸ್ಟೇಬಲ್. ಈಗ ನಾನು ಯಾರು ರವಿಚಂದ್ರ ಸರ್ಗೆ, ಹರೀಶ್ ಸರ್ಗೆ ಅಥವಾ ಕೃಷ್ಣ ಮೇ ಸಿಟ್. ಇಫ್ ಐ ಸೇಡ್ ಸಿಟ್ ಸ್ಟ್ರೇಟ್, ಯು ಶುಡ್ ಸ್ಟ್ರೇಟ್. ನಿಮ್ದು ಸ್ಪೈನ್ ಇದೆಲ್ಲ ಯು ಶುಡ್ ಬಿ ಕರೆಕ್ಟ್. ಯು ಶುಡ್ ಸ್ಟ್ರೇಟ್ ಕೂತ್ಕೋಬೇಕು. ಯು ಶುಡ್ ನಾಟ್ ಮೂವ್ ಲೈಕ್ ದಿಸ್. ಇದು ಅದೆಲ್ಲ ಮಾಡಬಾರ್ದು. ಆದ್ರೆ ಇನಿಷಿಯಲಿ ಅದು ಏನು ಬಾಡಿ ಅದು ಸಪೋರ್ಟ್ ಮಾಡದೇ ಇದ್ರು, ಇಫ್ ಯು ಆರ್ ಹೆಲ್ದಿ ಆಲ್ಸೋ, ಯುವರ್ ಬಾಡಿ ವಿಲ್ ನಾಟ್ ಅಲೋ ಟು ಡೂ ಲೈಕ್ ದಟ್. ನಾಟ್ ಇವನ್ 5 minutes ಯು ಕಾಂಟ್ ಸಿಟ್ ಸ್ಟ್ರೇಟ್. ಬಾಡಿ ಏನ್ ಮಾಡುತ್ತೆ, ಹೀಗೆ ಹಾಗೆ ಅಥವಾ ಏನೋ ಇದು ಅದು ಇದು ಎಲ್ಲ ಮಾಡುತ್ತೆ. ಸೊ ನಾನು ಈಸಿ ಮೆಥಡ್ ಇಟ್ಕೊಡ್ತೀನಿ, ಆದ್ರೆ ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಯು ಶುಡ್ ಸ್ಟ್ರೇಟ್ ಕೂತ್ಕೋಬೇಕು. ಯುವರ್ ಸ್ಪೈನ್ ಶುಡ್ ಬಿ ಸ್ಟ್ರೇಟ್.
ಕೈನ ಎರಡು ಕ್ಲೋಸ್ ಮಾಡಿರ್ಬೇಕು, ಕಾಲನ್ನ ಕ್ಲೋಸ್ ಮಾಡಿರ್ಬೇಕು. ಸೊ ಹಾಗೆ ಕೂತ್ಕೊಳ್ಳೋದ್ರಿಂದ ನಿಧಾನಕ್ಕೆ ಫಸ್ಟ್ ಡೇನೆ ಎನರ್ಜಿ ಸರ್ಕ್ಯೂಟ್ ಫಾರ್ಮ್ ಆಗಲ್ಲ, ದ ಸರ್ಕ್ಯೂಟ್ ವಿಲ್ ಫಾರ್ಮ್. ನಿಮ್ ಸುತ್ತ ಸರ್ಕ್ಯೂಟ್ ಫಾರ್ಮ್ ಆಗುತ್ತೆ. ಆ ಸರ್ಕ್ಯೂಟ್ ನಿಮ್ ಬಾಡಿ ಸ್ಟೇಬಲ್ ಇರೋದಕ್ಕೆ ಸಹಾಯ. ಇಟ್ ವಿಲ್ ಹೆಲ್ಪ್ ಯು ಟು ಸಿಟ್ ಸ್ಟ್ರೇಟ್. ಸೊ ಫಸ್ಟ್ ಡೇನೇ ಆಗಲ್ಲ, ಇಟ್ ವಿಲ್ ಟೇಕ್ ಟೈಮ್. ಓಕೆ, ನಾನು ನಿಮ್ಗೆ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಯಾರಿಗೆ ಈಸಿ ಮೆಥಡ್ ಆದ್ರೆ ಅಲ್ಲಿ ಹೇಳಿರೋದು ಕರೆಕ್ಟು. ಫಸ್ಟ್ ಡೇ ನಿಮ್ಗೆ ಅದನ್ನ ಮಾಡಕ್ ಸಾಧ್ಯ ಇಲ್ಲ. ಓಕೆ, ನೀವು ಸ್ಟೇಟ್ ಕೂತಾಗ ಎನರ್ಜಿ ಸರ್ಕ್ಯೂಟ್ ಫಾರ್ಮ್ ಆಗುತ್ತೆ. ನಾನು ಆಗ್ಲೇ ಹೇಳಿದೆ ಅಲ್ವಾ, 5 ಎಲಿಮೆಂಟ್ಸ್, 5 things. One is body, the second one is mind, next is intellect, then self and beyond. So meditative state ಹೋಗೋದು, we have to go for beyond. ಏನು ಬಿಯಾಂಡ್ ಅಂದ್ರೆ, ಬಾಡಿ ಗೊತ್ತಾಗಿದೆ, ಮೈಂಡ್ is bundle of thoughts, keep coming, self is the will power, whatever you visualize that will make happen. Body, intellect is keep thinking. See, you can find the solution. ಈಗ ನೀವು ದಾರಿನಲ್ಲಿ ಹೋಗ್ತಿರ್ತೀರಿ, ನಿಮ್ಗೆ ದಾರಿನಲ್ಲಿ ಏನೋ ಅಬ್ಸ್ಟ್ರಕ್ಷನ್ಸ್ ಇದೆ, ನಿಮ್ ಮೈಂಡ್ ಹೇಳುತ್ತೆ ದಿಸ್ ವೇ ಇಸ್ ನಾಟ್ ಗುಡ್, ಯು ಟೇಕ್ ಅನದರ್ ವೇ. ಸೊ ದಟ್ ಈಸ್ ದ ಇಂಟೆಲೆಕ್ಟ್. ಇಟ್ ವಿಲ್ ಫೈಂಡ್ ದ ಸೊಲ್ಯೂಷನ್. ನಿಮ್ಗೆ ಮೈಂಡ್ಗೂ ಮತ್ತೆ ಇಂಟೆಲೆಕ್ಟ್ಗೂ ಡಿಫರೆನ್ಸ್ ಇದು. ಮೈಂಡ್ ಈಸ್ ನಥಿಂಗ್ ಬಟ್ ದ ಬಂಡಲ್ ಆಫ್ ಥಾಟ್ಸ್, whereas intellect is, it will give result for your solution. ಅರ್ಥಾಗ್ತದೆ? if you keep doing meditation ಮಾಡೋದ್ರಿಂದ ಯುವರ್ ಇಂಟೆಲೆಕ್ಟ್ ವಿಲ್ ಬಿಕಮ್ ಸ್ಟ್ರಾಂಗ್. ನಾನು ಅದನ್ನ ಇದು ವಿಡಿಯೋದಲ್ಲಿ ಹೇಳಿಲ್ಲ. if you keep sitting and doing meditation, if your intellect becomes strong, then you will find the solution for your problems. ನಿಮ್ಮ ಜೀವನದ ಏನು ಸಮಸ್ಯೆಗಳಿದೆಯೋ ನೀವು ಕೂತ್ಕೊಂಡ್ಬೇಕಿದ್ರೆ ಅಬ್ಸರ್ವ್ ಮಾಡಿ. ಇವಾಗೆಲ್ಲ ಸ್ವಲ್ಪ ದಿನ, if you have any problem, either financial, relationship, health, wealth, society, ನಿಮ್ಗೆ ಏನೇ ಸಮಸ್ಯೆ ಇದ್ರು, if you keep doing meditation, one time you will get that idea, thinking that how to solve that problem. And that will work 100%. that will work. ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ. if you keep doing meditation, body, second one is mind, so third one is intellectually ನಿಮ್ಗೆ ಇದು ಸಿಗುತ್ತೆ. you will find the solution. ನಿಮ್ಗೆ ಆ ಇಂಟೆಲೆಕ್ಟ್ ಅಲ್ಲಿ ನಿಮ್ಗೆ ಏನ್ ಸೊಲ್ಯೂಷನ್ ಬೇಕೋ ಯು ವಿಲ್ ಫೈಂಡ್. ಸೆಲ್ಫ್ ಈಸ್ ನಥಿಂಗ್ ಬಟ್ ವಿಲ್ ಪವರ್. ನಾನು ಫಸ್ಟ್ ಡೇನೆ ಮಾತಾಡಿದ್ದೀನಿ. ಸೊ ವಿಲ್ ಪವರ್, ಇಟ್ ಈಸ್ ಮೋರ್ ಸ್ಟ್ರಾಂಗ್, ಇಟ್ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್ ಇಫ್ ಯು ಕೀಪ್ ಡೂಯಿಂಗ್ ಮೆಡಿಟೇಷನ್. ವಿಲ್ ಪವರ್ ವಿಲ್ ಬಿಕಮ್ ಮೋರ್. ಬಿಯಾಂಡ್ ಅಂದ್ರೆ, ನೀವು ಯಾರು ಏನೇ ಹೇಳಿದ್ರು, ನಿಮ್ಗೆ ಯಾರು ಏನೇ ಹೇಳಿದ್ರು ನಿಮ್ಗೆಲ್ಲ ಒಂದೇ ಅನ್ನೋ ಭಾವನೆ ಬರುತ್ತೆ. ದಟ್ ಈಸ್ ಬಿಯಾಂಡ್. All are one. Everything is one. God has created this universe for all, not for one religion, not for one people, not for human beings. God has created the whole universe for all. So your mind will become elaborate. ನಿಮ್ಮ ಇದು ಬುದ್ಧಿಶಕ್ತಿ ಎಲಾಬ್ರೇಟ್ ಆಗುತ್ತೆ. ಮತ್ತೆ ನಿಮ್ಗೆ ಯಾವುದೇ ಕಾರಣಕ್ಕೂ ಥಿಂಕಿಂಗ್ ಲೋ ಲೆವೆಲ್ ಹೋಗದೆ. It will be very, it will be broad. Okay, that is nothing but beyond. So aesthetically you can meditative state you can see the other world also. Okay, that thing will happen. So meditation ಮಾಡೋದು ಒಳ್ಳೆದಾ ಇಲ್ವಾ? It is good for the sake of ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮ ಆತ್ಮದ ಉನ್ನತಿಗೋಸ್ಕರ. We need to keep upward ourselves. So ಅದಕ್ಕೆ ನಾವು ಮೆಡಿಟೇಷನ್ ಮಾಡೋದು. We have to keep upward. ಸೊ ಆತ್ಮದ ಉನ್ನತಿಗೋಸ್ಕರನೇ ಮಾಡೋದಿತ್ತು. ಆತ್ಮದ ಉನ್ನತಿ ಅಂದ್ರೆ we go for next stage. ಅರ್ಥ ಆಗ್ತಿದೆ ಹೇಳ್ತಿರೋದು? ಮೆಡಿಟೇಷನ್ ಮಾಡೋದ್ರಿಂದ ಆ ಶವರ್ ಬರ್ತಿರ್ಬೇಕಾದ್ರೆ ಕಾಸ್ಮಿಕ್ ಎನರ್ಜಿ. ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಾಗ ಹರ್ಡಲ್ಸ್ ಅಂತ ಹೇಳಿದೆ. ಹರ್ಡಲ್ಸ್ ಈಸ್ ನಥಿಂಗ್ ಬಟ್ ದ ಬಂಡಲ್ ಆಫ್ ಥಾಟ್ಸ್. ಆ ಬಂಡಲ್ ಆಫ್ ಥಾಟ್ಸ್ ಸುಮ್ಮನೆ ಹೋಗಲ್ಲ. ಇಟ್ ವಿಲ್ ನಾಟ್ ಗೋ ಈಸಿಲಿ, ಇಟ್ ವಿಲ್ ಕೀಪ್ ಕಮಿಂಗ್. ಅಲ್ಲಿ ಅವ್ರು ಹೇಳ್ತಾರೆ ಯು ಹ್ಯಾವ್ ಟು ಬ್ರೆತ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ, ಬ್ರೆತ್ ಮೇಲೆ ಅಬ್ಸರ್ವ್ ಮಾಡಿ. ಆದ್ರೆ ಬ್ರೆತ್ ಮೇಲೆ ಅಬ್ಸರ್ವ್ ಮಾಡೋದು ಕಾನ್ಶಿಯಸ್ ಇಂದ ಅಲ್ಲ.
ನಿಮಗೆ ಗೊತ್ತಾಗದೆ ಬ್ರೀತಿಂಗ್ ಆಗ್ತಾನೆ ಇರುತ್ತೆ, ಅದನ್ನ ಅಬ್ಡಾಮಿನಲ್ ಬ್ರೀದಿಂಗ್ ಅಂತೀವಿ. ಫಸ್ಟ್ ನೀವು ನೋಡಿದ್ರೆ ಇಲ್ಲಿಂದ ಮೂಗಿಂದ ಅಂಬಿಲಿಕ ತನಕನು ಇದು ಬ್ರೆತ್ ಆಗ್ತಿರುತ್ತೆ, ದಟ್ ಈಸ್ ಅಂಬಿಲಿಕಲ್ ಏನು ಅಬ್ಡಾಮಿನಲ್ ಬ್ರೀದಿಂಗ್ ಅಂತೀವಿ. ಅಬ್ಡಾಮಿನಲ್ ಬ್ರೀದಿಂಗ್ ಅಂದ್ರೆ ಇವರು ಈಗ ನೋಡಿದ್ರಿ ಮಕ್ಕಳು ಮಲಗಿರ್ತಾರೆ, ಅವ್ರ ಇದು ಹೊಟ್ಟೆ ಹಿಂಗೋಗಿ ಬರ್ತದೆ, ಅಬ್ಸರ್ವ್ ಮಾಡಿದ್ರಿ? ನೋಡಿ ಪ್ರಾಣಿಗಳು ಮಲಗಿರ್ತವೆ, ಪ್ರಾಣಿಗಳು ಮಲಗಿದ್ರು ಅಬ್ಡಾಮನ್ ಇದು ಹೊಟ್ಟೆ ಹಿಂಗ್ ಹೋಗಿ ಹಿಂಗ್ ಬರ್ತದೆ, ನೋಡಿದೀರಾ? ಆದ್ರೆ ನಮ್ಗೆ ಆ ಬ್ರೀದಿಂಗ್ ಆಗ್ತಿಲ್ಲ ಇದು. ಸೊ ಅದು ಸೈಂಟಿಫಿಕ್, ಅದನ್ನ ಆಮೇಲೆ ಮಾತಾಡೋಣ. ನಮ್ ಬ್ರೀದಿಂಗ್ ಅಲ್ಲಿ ತನಕ ಹೋಗ್ತಿಲ್ಲ. ವಿ ಆರ್ ಡೂಯಿಂಗ್ ವೆರಿ ಶಾರ್ಟ್ ಬ್ರೀದಿಂಗ್. ದಟ್ಸ್ ವೈ ವಿ ಆರ್ ನಾಟ್ ಗೆಟಿಂಗ್ ಸೋ ಮಚ್ ಆಫ್ ಆಕ್ಸಿಜನ್, ಸೊ ದಟ್ ವಿ ಆರ್ ಗೆಟಿಂಗ್ ಡಿಸೀಸ್ ಡಿಸಾರ್ಡರ್. ದಟ್ ಈಸ್ ಸೆಕೆಂಡ್ರಿ. ಆದ್ರೆ ನೀವು ಬ್ರೆತ್ ಮಾಡ್ತಿರಲ್ಲ, ಆ ಬ್ರೆತ್ ನಿಧಾನಕ್ಕೆ 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 ಅದು ಇಟ್ ವಿಲ್ ಕಮ್ ಟು ದ ಆಗ್ನಾ. ಓಕೆ, ಸೊ ಆ ರೆಸ್ಪಿರೇಟರಿ ರೇಟ್, ರೆಸ್ಪಿರೇಟರಿ ಆರ್ ಅಂತೀವಿ ಮೆಡಿಕಲ್ ಸೈನ್ಸ್ ಅಲ್ಲಿ, ರೆಸ್ಪಿರೇಟರಿ ರೇಟ್ ತುಂಬಾ ಕಡಿಮೆ ಆಗುತ್ತೆ, ಇಲ್ಲಿ ಬರುತ್ತೆ. ಸೊ ಅದನ್ನ ನಿರ್ಮಲ ಸ್ಥಿತಿ ಅಥವಾ ಮೆಡಿಟೇಟಿವ್ ಸ್ಟೇಟ್, ನಿರ್ಮಲ ಸ್ಥಿತಿ ಅಥವಾ ಮೆಡಿಟೇಟಿವ್ ಸ್ಟೇಟ್ ಅಂತೀವಿ. ಆವಾಗ ಅದು ಮೆಡಿಟೇಷನ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡ್ತಾರೆ ಅಂತ ಅರ್ಥ. ಮೆಡಿಟೇಷನ್ ಈಸ್ ನಾಟ್ ಡೂಯಿಂಗ್, ಇಟ್ ಹ್ಯಾಸ್ ಟು ಹ್ಯಾಪನ್. ಸೊ ನಿಮ್ಗೆ ಆ ಥಾಟ್ಸ್ ಬರುತ್ತಲ್ಲ, ಆ ಥಾಟ್ಸ್ ಬರ್ತಿರೋದು ರೌಂಡ್ ರೌಂಡ್ ಬರ್ತಿರುತ್ತೆ. ಯು ಶುಡ್ ನಾಟ್ ಗೋ ಬಿಯಾಂಡ್ ದಟ್, ಅಂದ್ರೆ ಯು ಶುಡ್ ನಾಟ್ ಗೋ, ಅದ್ರ ಹಿಂದೆ ಹೋಗ್ಬಾರ್ದು. ಓಕೆ, ಥಾಟ್ಸ್ ಬರುತ್ತೆ, ಥಾಟ್ಸ್ ಹೋಗುತ್ತೆ, ಥಾಟ್ಸ್ ಬರುತ್ತೆ, ಥಾಟ್ಸ್ ಹೋಗುತ್ತೆ, ಥಾಟ್ಸ್ ಬರುತ್ತೆ, ಥಾಟ್ಸ್ ಹೋಗುತ್ತೆ. ಆದ್ರೆ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಬ್ರೆತ್. ನೀವು ಇದು ಉಸಿರಾಟದ ಕಡೆಗೆ ಗಮನ ಅಂತ ಹೇಳ್ತಾರೆ. ಇಷ್ಟು ಅರ್ಥ ಆಯ್ತು? ಆಯ್ತು. ಆದ್ರೆ ನಾನು ಇವಾಗ ನಿಮಗೆ ಇದು ಮೆಡಿಟೇಷನ್ ಮಾಡ್ಸಕ್ಕೆ ಕೊಡ್ಸಿದ್ರೆ ಇದು ವರ್ಕ್ ಆಗಲ್ಲ. ಯಾಕೆ, ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಯು ನೀಡ್ ಟು ಸ್ಲೀಪ್. ಅಂದ್ರೆ ಫಸ್ಟ್ ನಿಮ್ಗೆ ಕುತ್ಕೊಂಡು ಮೆಡಿಟೇಷನ್ ಮಾಡಕ್ ಸಾಧ್ಯ ಇಲ್ಲ, ಅದು ಕಷ್ಟ ಆಗುತ್ತೆ. ವಾಟ್ ಯು ಹ್ಯಾವ್ ಟು ಡೂ, ಈಗ ನೀವು ಮನೆಯಲ್ಲಿ ಇವತ್ತು ನಾಳೆ ಸಂಡೆ 3 ದಿನನೂ ನಾನು ಹೇಳ್ತಿರೋದನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಇಫ್ ಯು ಡೂ ದಟ್, ನೀವು ಅದನ್ನ ಮಾಡಿದೀನಿ ಸರ್ ಅಂತ ಅಂದ್ರೆ ಮಂಡೇ ನಾನು ಝೂಮ್ ಮೀಟಿಂಗ್ ಅಲ್ಲಿ ಈಗ ಹೇಳಿದ್ನಲ್ಲ ಆ ಮೆಥಡ್ ಅಲ್ಲಿ ಏನೋ ಮೆಡಿಟೇಷನ್ ಕೋರ್ಸ್ ಆಗುತ್ತೆ. ಓಕೆ ಸರ್, ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ಮಂಡೇನೆ ಕುತ್ಕೊಂಡ್ರೆ ಇಟ್ ಈಸ್ ಡಿಫಿಕಲ್ಟ್. ಓಕೆ, ಫಸ್ಟ್ ಏನ್ ಮಾಡ್ಬೇಕು, ಈಗ ನಾನು ಹೇಳ್ತಿದ್ದೀನಲ್ಲ ಆ ರೀತಿ ಮಾಡ್ಬೇಕು. ಯು ನೀಡ್ ಟು ಲೈಟ್ ಡೌನ್, ಮಲಗಬೇಕು. ಮಲಗಿದಾಗ ಕೈ ಕಾಲು ಎರಡನ್ನೂ ಶವಾಸನ ಕೇಳಿದಿರಿ? ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಶವಾಸನ ಅಂತ ಕೊಡಿ, ಚಿತ್ರ ಬರುತ್ತೆ. ನೀವು ಕೈ ಕಾಲು ಎರಡನ್ನೂ ಇದು ಮಾಡಿ ಬಾಡಿನ ಫ್ರೀ ಮಾಡಿ ಮಲಗಬೇಕು. ಎಷ್ಟು ನಿಮಿಷ? ಓನ್ಲಿ 5 minutes, 5 to 10 minutes. ಡೈಲಿ 2 to 3 times ಮಾಡಬೇಕು. ನಾಳೆ ನಾಳಿದ್ದು ಮತ್ತೆ ಮಂಡೇ, ಸಾಟರ್ಡೆ ಸಂಡೇ ಮಂಡೇ. ಮಂಡೇ ಹೇಗಿದ್ರು ನಾವು ಝೂಮ್ ಮೀಟಿಂಗ್ ಬರ್ತಿದ್ವಿ. ಓಕೆ, ಏನ್ ಮಾಡ್ತೀವಿ ಅಂದ್ರೆ ಯು ನೀಡ್ ಟು ಸ್ಲೀಪ್ ಹಾರಿಜಾಂಟಲ್, ಕೆಳಗಡೆ ಮಲ್ಕೊಳ್ಳೋದು, ಈಗ ಮಕ್ಕಳು ಈ ತರ ಮಲ್ಗೋದು, ಲೆಫ್ಟ್ ಟು ರೈಟ್ ಅಲ್ಲ. ಯು ನೀಡ್ ಟು ಸ್ಲೀಪ್ ಹಾರಿಜಾಂಟಲಿ, ಹೀಗೆ ಮೇಲೆ ಮಲ್ಗಬೇಕು. ಆಮೇಲೆ ನೀವು ಮಾಡ್ಬೇಕಾಗಿರೋದಂದ್ರೆ ಹೊಟ್ಟೆ ಇದೆಯಲ್ಲ ಅಂಬಿಲಿಕಲ್, ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಆ ಹೊಟ್ಟೆ ಮೇಲ್ಗಡೆ ಬರ್ಬೇಕು, ಕೆಳಗಡೆ ಬರ್ಬೇಕು. ನಾನು ಆಗ್ಲೇ ಹೇಳಿದೆ ಅಬ್ಡಾಮಿನಲ್ ಬ್ರೀದಿಂಗ್ ಅಂತ. ಅಬ್ಡಾಮಿನಲ್ ಬ್ರೀದಿಂಗ್ ಅಂದ್ರೆ ನೀವು ನೋಡಿ, ಮಕ್ಕಳನ್ನ ನೋಡಿ ರಾಂಗ್ ಮಾಡಬಾರ್ದು. ಇಫ್ ಯು ಡೂ ರಾಂಗ್ ನಿಮ್ಗೆ ಗೊತ್ತಾಗದೆ ಮಾಡಿದ್ರೆ ಇಲ್ಲಿ ಬೆನ್ನಿಟ್ಕೊಡುತ್ತೆ, ಸೊಂಟ ಇಟ್ಕೊಡುತ್ತೆ ನಿಮಗೆ. ನೀವು ಬೇಕಿದ್ರೆ ಈ ಹೊಟ್ಟೆ ಮೇಲೆ ಮನೇಲೆ ಕೂತ್ಕೊಂಡೇ ಮಾಡಿ, ಹೊಟ್ಟೆ ಮೂವ್ಮೆಂಟ್ ಬರುತ್ತಾ ಗೊತ್ತಾಗುತ್ತೆ. ಬಲೂನ್ ಗೊತ್ತಿದೆ ನೋಡಿದ್ದೀರಿ? ಬಲೂನ್, ಇಫ್ ಯು ಏನೋ ಬಲೂನ್ ಅನ್ನ ಊದಿದ್ರೆ ಗಾಳಿ ತುಂಬಿಕೊಡುತ್ತೆ, ಹೌದಾ? ಇದನ್ನ ಅರ್ಥ ಮಾಡ್ತೀವಿ. ಅಬ್ಡಾಮಿನಲ್ ಬ್ರೀದಿಂಗ್ ಅಂದ್ರೆ ನೀವು ಹೊಟ್ಟೆಗೆ ಗಾಳಿನ ಊದ್ತಿದ್ದೀರಿ. ಥಿಂಕ್ ದಟ್ ಯುವರ್ ಅಬ್ಡಾಮಿನ್ ಇಸ್ ಜಸ್ಟ್ ಲೈಕ್ ಎ ಬಲೂನ್. ಓಕೆ, ಉಸಿರನ್ನ ಊದೋದಂದ್ರೆ, ಗಾಳಿ ಊದೋದಂದ್ರೆ ಏನು? ಉಸಿರನ್ನ ಹೇಳ್ಕೊಳ್ಳೋದು. ಒಳಗಡೆ ಹೇಳ್ಕೊಂಡ್ರೆ ಬಲೂನ್ ಊದ್ಕೊಂಡಂಗೆ ಆಗುತ್ತೆ, ಹೌದಾ? ಅಂದ್ರೆ ಹೊಟ್ಟೆ ಊದ್ಕೊಂಡಂಗೆ ಆಗುತ್ತೆ. ಹೊಟ್ಟೆ ಮೇಲ್ ಬರುತ್ತಾ ಕೆಳಗಡೆ ಒಳಗಡೆ ಹೋಗುತ್ತಾ? ಮೇಲ್ ಬರುತ್ತೆ. ಯಾಕೆಂದ್ರೆ ನೀವು ಗಾಳಿನ ಒಳಗಡೆ ತುಂಬ್ತಿದ್ದೀರಿ, ಮತ್ತೆ ಹೊಟ್ಟೆ ಮೇಲ್ ಬರುತ್ತೆ. ನೀವು ಮಲಗಿದಾಗ ಕೈ ಇಟ್ಟಿರ್ತಿಲ್ಲ, ಅದು ಮೇಲ್ ಬರುತ್ತೆ. ಸೊ ದಟ್ ಈಸ್ ಅಬ್ಡಾಮಿನಲ್ ಬ್ರೀದಿಂಗ್. ಆಮೇಲೆ ಉಸಿರನ್ನ ಹೊರಗೆ ಬಿಟ್ಟಾಗ ಹೊಟ್ಟೆ ಒಳಗಡೆ ಹೋಗುತ್ತೆ. ನಾನು ಹೇಳೋದು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯು ಆರ್ ನಾಟ್ ಗೋಯಿಂಗ್ ಟು ಡೂ ಮೆಡಿಟೇಷನ್, ಯು ಆರ್ ಡೂಯಿಂಗ್ ಓನ್ಲಿ abdominal breathing, that is concentration. You are concentrating on your breathing. ಅರ್ಥ ಆಗ್ತಿದೆಯಾ? ನಾನು ಮೆಡಿಟೇಷನ್ ಮಾಡೋದಕ್ಕೆ ಏನು ಸುಲಭವಾಗಿ ನಿಮ್ಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಹೇಳ್ಕೊಡ್ತಿದ್ದೀನಿ. ನೀವು ಫಸ್ಟ್ ಡೇ
ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ 3 ದಿನನೂ ಅಬ್ಡಾಮಿನಲ್ ಬ್ರೀದಿಂಗ್ ಮೇಲೆನೆ ಕಾನ್ಸಂಟ್ರೇಷನ್ ಮಾಡಬೇಕು. ಮಾರ್ನಿಂಗ್ ಎನಿ ಟೈಮ್ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್. ಮಾರ್ನಿಂಗು ನೀವು ಎಸ್ಪೆಷಲಿ ಹೊಟ್ಟೆ ಖಾಲಿ ಇರಬೇಕು. ಹೊಟ್ಟೆ ಊಟ ಮಾಡಿ ಫುಲ್ ಊಟ ಮಾಡಿ ಮಾಡಬಾರ್ದು, ಹೊಟ್ಟೆ ಖಾಲಿ ಇರಬೇಕು. ಇದು ಎಲ್ಲ ಮುಗಿಸಿರ್ಬೇಕು. ಇಫ್ ಯು ಟೇಕ್ ಆಫ್ ಚಕ್ರವಾಸ ಎಲ್ಲ ಮಾಡಿ ಆದ್ಮೇಲೆ ಓಕೆ ಮಾಡ್ಬೋದಾ? ನಿಮ್ಗೆ Yes, sir. ಡೇ ಟೈಮ್ ಅಲ್ಲಿ ಮಾಡಕ್ ಕಷ್ಟ ಆಗುತ್ತೆ. ಗೆಟ್ ಅಪ್ ಅರ್ಲಿ, ಒಂದು ಹಾಫ್ ಅನ್ ಅವರ್ ಬೇಗ ಎದ್ದೇಳಿ, ಬೇಗ ಎದ್ದು ಎಲ್ಲಾನು ಮುಗಿಸಿ ಆಮೇಲೆ ಇದನ್ನು ಮಾಡಿ. ಎಷ್ಟು ಒಂದು 10 minutes, 5 minutes, 10 minutes, 15 minutes, 5 minutes ಮಾಡಿ ಸಾಕು. ಫಸ್ಟ್ ಡೇ ಯು ಡೂ ಇಟ್ ಫಾರ್ 5 minutes, ಸೆಕೆಂಡ್ ಡೇ ಯು ಗೋ ಫಾರ್ 10 minutes, ಥರ್ಡ್ ಡೇ ಯು ಗೋ ಫಾರ್ 15 minutes. ಓಕೆ ಮಾಡ್ಬೋದಲ್ಲ? ನೀನಾ ಮಾಡ್ಬೋದು. ಮೇಡಮ್ ಇದೀರಾ ಇಲ್ಲ ಓದಪ್ಪ? ಸೊ ಅಬ್ಡಾಮಿನಲ್ ಬ್ರೀದಿಂಗ್ ಮಾಡ್ತೀವಿ. ಆಮೇಲೆ ಕೆಡ್ಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ ನೀವು, ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅಬ್ಡಾಮಿನಲ್ ಬ್ರೀದಿಂಗು ಮತ್ತೆ ಇದು ಮೆಡಿಟೇಷನ್ ಆದ್ಮೇಲೆ ದೇ ಆರ್ ಟಾಕಿಂಗ್ ಅಬೌಟ್ ಎಥರಿಕ್ ಬಾಡಿ. ಎಥರಿಕ್ ಬಾಡಿ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ನನ್ನ ಜೊತೆಗೆ ಫಸ್ಟ್ ಮೀಟಿಂಗ್ ಬಂದಾಗ್ಲೂ ಇದನ್ನೇ ಮಾತಾಡಿರ್ತೀನಿ. ಎಥರಿಕ್ ಬಾಡಿ ಈಸ್ ದ ಎನರ್ಜಿ ಬಾಡಿ. ಇಫ್ ದಟ್ ಗೆಟ್ ಡಿಸೀಸ್, ಫಿಸಿಕಲ್ ಬಾಡಿ ವಿಲ್ ಗೆಟ್ ಅಫೆಕ್ಟೆಡ್. ಆಯ್ತಾ? ಸೊ ಎಥರಿಕ್ ಬಾಡಿನ ಪ್ರಭಾವಳಿ, ಸೂಕ್ಷ್ಮ ಶರೀರ, ಪ್ರಭಾವಳಿ ಸೂಕ್ಷ್ಮ ಶರೀರ, ಎಥರಿಕ್ ಬಾಡಿ, ಎನರ್ಜಿ ಬಾಡಿ ಅಂತೆಲ್ಲ ಕರೀತಾರೆ. ಸೊ ಎನರ್ಜಿ ಬಾಡಿ ಇದೆಯಲ್ಲ, ಸೊ ಆ ಎನರ್ಜಿ ಬಾಡಿಗೆ 72,000 ಎನರ್ಜಿ ಟ್ಯೂಬ್ಸ್ ಬರುತ್ತೆ. ಅದನ್ನ ಅಲ್ಲಿ ವಿಡಿಯೋದಲ್ಲಿ ಹೇಳ್ತಾರೆ. 72,000 ಎನರ್ಜಿ ಟ್ಯೂಬ್ಸ್, ಎನರ್ಜಿ ಸೆಂಟರ್ಸ್, ಎನರ್ಜಿ ಟ್ಯೂಬ್ಸ್. ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ ನಿಮ್ಮ ತಲೆ, ನಮ್ಮ ತಲೆ ಇದೆಯಲ್ಲ, ಇಲ್ಲಿ ಬ್ರಹ್ಮರಂಧ್ರ ಅಂತೀವಿ. ಬ್ರಹ್ಮರಂಧ್ರ ಅಂದ್ರೆ ನೀವು ಮಕ್ಕಳಲ್ಲಿ ನೆತ್ತಿ ಇದೆಯಲ್ಲ ಮೇಲ್ಗಡೆ ಹಿಂಗೆ ಸಾಫ್ಟ್ ಪ್ಲೇಟ್ ಮೇಲ್ಗಡೆ ಹಿಂಗ್ ಮಾಡ್ತಿರುತ್ತೆ ನೋಡಿದ್ರಿ, ಅದನ್ನೇ ಬ್ರಹ್ಮರಂಧ್ರ ಅನ್ನೋದು. ಸೊ ಅದೇನು ಹೇಗಿರುತ್ತೆ ಅಂದ್ರೆ, ನೀವು ಈ ಸಸಿಗಳಿಗೆಲ್ಲ ಮರಗಳಲ್ಲಿ ಬೇರ್ಗಳಿರುತ್ತೆ, ಬೇರ್ಗಳಾದ್ಮೇಲೆ ಮೇಲೆ ಕವುಲೆಲ್ಲ ಇರುತ್ತಲ್ಲ, ಸೊ ಹಾಗೆ 72,000 ನಾಡಿ ಬಾಡಿಲೆಲ್ಲಾನು ಇಟ್ ಇಸ್ ಸ್ಪ್ರೆಡ್ ಎಲ್ಲ ಕಡೆ ಇರುತ್ತೆ. ಸೊ ಆ ಎನರ್ಜಿ ಸೆಂಟರ್ಸ್ ಅಲ್ಲಿ ನಿಮ್ಗೆ ಡಿಸೀಸ್ ಆದಾಗ ಎನರ್ಜಿ ಟ್ಯೂಬ್ಸ್ ಇದೆಯಲ್ಲ, ಅಲ್ಲಿ ಬ್ಲಾಕೇಜಸ್ ಆಗುತ್ತೆ. ನಾನು ಅದನ್ನೇ ಯಾವಾಗ್ಲೂ ಹೇಳ್ತಿರ್ತೀನಿ, ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಟ್ರೀಟ್ಮೆಂಟ್ ಬಂದಾಗ ಎನರ್ಜಿ ಸೆಂಟರ್ಸ್ ಅಲ್ಲಿ ಬ್ಲಾಕೇಜಸ್ ಇರುತ್ತೆ. ಆ ಬ್ಲಾಕೇಜಸ್ ಆಗುತ್ತೆ. ಯಾಕಾಗಿದೆ ಅಂದ್ರೆ ಇದು ಏನೋ ಕಾಸ್ಮಿಕ್ ಎನರ್ಜಿ ನಮ್ಗೆ ಎಷ್ಟು ಬೇಕಾಗಿದೆಯೋ ಅದನ್ನ ನಮಗೆ ಸಿಕ್ತಿಲ್ಲ. ಅದ್ರ ಜೊತೆಗೆ 5 ಎಲಿಮೆಂಟ್ಸ್ ಇದೆಯಲ್ಲ, ನಾನು ಯಾವಾಗ ಹೇಳ್ತಿರ್ತೀನಿ 5 ಎಲಿಮೆಂಟ್. ಆ 5 ಎಲಿಮೆಂಟ್ ಅಲ್ಲಿ ಲೋಯರ್ ಫ್ರೀಕ್ವೆನ್ಸಿ ಅಲ್ಲಿ ಇರುವಂತ 5 ಎಲಿಮೆಂಟ್ಸ್ ನಮ್ಮ ಎಥರಿಕ್ ಬಾಡಿನ ಕ್ಯಾಪ್ಚರ್ ಮಾಡ್ತಿರುತ್ತೆ. ಅದನ್ನ ಯೂಟ್ಯೂಬ್ ಇದರಲ್ಲಿ ಏನು ವಿಡಿಯೋದಲ್ಲಿ ಹೇಳಿಲ್ಲ, ಆದ್ರೆ ಆ ನೆಗೆಟಿವ್ ಎಲಿಮೆಂಟ್ ಸ್ವಲ್ಪ ಕೂತಿರುತ್ತಲ್ಲ, ಅದನ್ನ ಎಥರಿಕ್ ಪ್ಯಾಚಸ್ ಅಂತೀವಿ. ಹೇಳ್ತಿರೋದು ಎಥರಿಕ್ ಪ್ಯಾಚಸ್. ನೀವು ನೋಡಿದಿರಿ, ಇಲ್ಲಿ ತಲೆ ಹತ್ರ, ಇಲ್ಲಿ ಚೆಸ್ಟ್ ಹತ್ರ, ಇಲ್ಲಿ ಎಲ್ಲ ರೆಡ್ ಕಲರ್ ಪ್ಯಾಚಸ್ ನೋಡಿದಿರಿ. ಕಲರ್ ಬಂದು ಕೆಂಪಿರುತ್ತೆ. ಈಗ ಸಪೋಸ್ ಯಾರಿಗೋ ಸ್ಟ್ರೋಕ್ ಆಗಿರುತ್ತೆ, ಅಥವಾ ಹಾರ್ಟ್ ಏನೋ ಏಲ್ಮೆಂಟ್ಸ್ ಇರುತ್ತೆ, ಅಥವಾ ಮಂಡಿ ನೋವು ಇರುತ್ತೆ, ಅಥವಾ ಬೇರೆ ಇನ್ನೇನೋ ಆಗಿದ್ರೆ ಅಲ್ಲಿ ಎಥರಿಕ್ ಪ್ಯಾಚಸ್ ಆಗಿರುತ್ತೆ. ನಾಟ್ ಓನ್ಲಿ ಫಾರ್ ದಟ್, ಈವನ್ ಫಾರ್ ದಿ ಡಯಾಬಿಟೀಸ್, BP, ಥೈರಾಯ್ಡ್, 72,000 ನಾಡೀಸ್ ಅಲ್ಲಿ ಹೋಗಿ ಪ್ಯಾಚಸ್ ಆಗಿರುತ್ತೆ. ಈಗ ಮೆಡಿಕಲ್ ಸೈನ್ಸ್ ಅಲ್ಲಿ ಏನಾಗುತ್ತೆ, ದೇ ಆರ್ ವರ್ಕಿಂಗ್ ಆನ್ ದ ಫಿಸಿಕಲ್ ಬಾಡಿ ಅಲ್ವಾ ಮೆಡಿಸಿನ್ಸ್. ಸೊ ದೇ ಆರ್ ಸ್ಟೇಬಲ್. ಅವರು ಲೈಫ್ ಪೂರ್ತಿ ಮೆಡಿಸಿನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ವೈ? ಬಿಕಾಸ್ ದ ಎಥರಿಕ್ ಬಾಡಿ ಅದಕ್ಕೆ ಟ್ರೀಟ್ಮೆಂಟ್ ಇರಲ್ಲ. ದೇ ಆರ್ ವರ್ಕಿಂಗ್ ಆನ್ ದಿ ಫಿಸಿಕಲ್ ಬಾಡಿ. ಎಥರಿಕ್ ಬಾಡಿನಲ್ಲಿ ಇರುವಂತ ಪ್ಯಾಚಸ್ ಮೆಡಿಸಿನ್ಸ್ ರಿಮೂವ್ ಮಾಡಲ್ಲ. ಅದಕ್ಕೆ ನಾವು ಹೀಲಿಂಗ್ ಮಾಡೋದು. ಹೀಲಿಂಗ್ ಮಾಡೋ ಉದ್ದೇಶ, ವಿ ಆರ್ ರಿಮೂವಿಂಗ್ ದ ಪ್ಯಾಚಸ್ forcefully, or we are going to neutralize that. So healing ಮಾಡದೇನೆ ಇದನ್ನ ಏನು ಮೆಡಿಟೇಷನ್ ಮಾಡೋದ್ರಿಂದ abundance of cosmic energy will flow on our physical body so that it will get cured. ಹೇಳ್ತಿರೋದು. ಈಗ ಎನರ್ಜಿ ಫ್ಲೋ ಆಗ್ತಿದ್ರೆ ನಾನು ಕೆಲವರಿಗೆ ಪೇಷಂಟ್ಸ್ ಹೇಳ್ತಿರ್ತೀನಿ, ಹೀಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ, when we start do healing, by that time their body will get disturbed. ಪೇನ್ ಕೂಡ ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾವೇನ್ ಮಾಡ್ತೀವಿ, ಮೆಡಿಸಿನ್ಸ್ ಏನಾದ್ರು ಪೇನ್ಗೆ ಅದೆಲ್ಲ ತಗೊಳ್ತಿದ್ರೆ, ಯು ಡೋಂಟ್ ಟೇಕ್ ಮೆಡಿಸಿನ್ಸ್. ಪೇನ್ ಜಾಸ್ತಿ ಆದ್ರೆ ತುಂಬಾ ಮೆಡಿಸಿನ್ಸ್ ಎಲ್ಲ ಜಾಸ್ತಿ ಮಾಡೋದು ಬೇಡ. ಸೊ ವಿ ಡೂ ಹೀಲಿಂಗ್. ನಾವು ಹೀಲಿಂಗ್ ಮಾಡ್ತೀವಿ, ಅದಕ್ಕೆ ಕಡಿಮೆ ಆಗುತ್ತೆ, ಡೋಂಟ್ ವರಿ ಅಂತ ಹೇಳಿದ್ವಿ. ಇದು ಇಲ್ಲೂ ಅದನ್ನೇ ಹೇಳಿ, ವಿಡಿಯೋದಲ್ಲೂ ಅದೇ ಹೇಳಿದ್ದು.
ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಿರುತ್ತೆ, ಫ್ಲೋ ಆಗ್ತಿದ್ದಂಗೆ ಯಾವ್ಯಾವ ಜಾಗದಲ್ಲಿ ಪ್ಯಾಚಸ್ ಇರುತ್ತೋ ಅಥವಾ ಹೋಲ್ ಬಾಡಿ ಇದೆಯಲ್ಲ, ಹೋಲ್ ಬಾಡಿನಲ್ಲಿ ಪೇನ್ ಜಾಸ್ತಿ ಆಗುತ್ತೆ, ಅಥವಾ ಇದು ಏನ್ ಡಿಸೀಸ್ ಇದೆಯೋ ಅದು ಅಗ್ರಿವೇಟ್ ಆಗುತ್ತೆ, ಇಟ್ ಬಿಕಮ್ ಮೋರ್. ಅವಾಗ ಏನನ್ಸುತ್ತೆ, ಅವಾಗ ಏನ್ ಮಾಡ್ತಾರೆ ಹೇಳಿ? ಯೂಶಲಿ ಏನ್ ಮಾಡ್ತಾರೆ, ಸಿಂಪಲ್ ವೆರಿ ಕ್ವಶನ್. ನಾನು ಮೆಡಿಟೇಷನ್ ಮಾಡಿ ಅಂತ ಕೇಳಿದ್ದೆ, ಅವರು ಮೆಡಿಟೇಷನ್ ಕೂತ್ಕೋತಾರೆ. ಮೆಡಿಟೇಷನ್ ಕೂತಾಗ ಮೆಡಿಟೇಷನ್ ಮಾಡ್ಬೇಕಾದ್ರೆ ಇಫ್ ದೇ ಗೆಟ್ ಪೇನ್, ವಾಟ್ ದೇ ಡೂ ನೆಕ್ಸ್ಟ್ ಡೇ? ನಿಲ್ಲಿಸ್ತಾರೆ Will they continue or will they do? They will ನಿಲ್ಲಿಸಿ not stop do. ಮಾಡ್ತಾರೆ. ನನ್ನ ಹತ್ರ ಒಬ್ರು ಪೇಷಂಟ್ ಇದ್ರು, ಹೆಸರು ಬೇಡ ಅವ್ರದ್ದು. ನಾನು ಟ್ರೀಟ್ಮೆಂಟ್ ಶುರು ಮಾಡಿದೆ. ಟ್ರೀಟ್ಮೆಂಟ್ ಶುರು ಮಾಡಿ ಆಲ್ಮೋಸ್ಟ್ 1 month ಆಗಿತ್ತು. ಇದು ಅವ್ರ ಕಂಡೀಷನ್ ಬಿಕಮ್ ವರ್ಸ್. ಅವ್ರು ಹೇಳಿದ್ರು ನನಗೆ, ನೀವು ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆನೆ ನಾನು ಚೆನ್ನಾಗಿದ್ದೆ, ನೀವು ಟ್ರೀಟ್ಮೆಂಟ್ ಶುರು ಮಾಡಾದ್ಮೇಲೆ ಏನೂ ಆಗ್ಲಿಲ್ಲ, ಗುಣ ಆಗಲಿಲ್ಲ, ಅದ್ರ ಜೊತೆಗೆ ಇನ್ನೂ ವರ್ಸ್ ಆಗಿದೆ. ನಾನು ಹೇಳಿದೆ ಏನೂ ಆಗಲ್ಲ, ಅದು ಕೆಲವರಿಗೆ ಆಗುತ್ತೆ, ಎಲ್ಲರಿಗೂ ಆಗ್ಬೇಕಂತ ಇಲ್ಲ, ಎಲ್ಲರಿಗೂ ಆಗ್ಬೇಕಂತ ಕೆಲವರಿಗೆ ಆ ರೀತಿ ಸಿಂಪ್ಟಮ್ಸ್ ಆಗುತ್ತೆ. ಸೊ ಆವಾಗ ಅದು ದಟ್ ಈಸ್ ದ ಗುಡ್ ಸಿಂಪ್ಟಮ್ಸ್. ಯಾಕೆಂದ್ರೆ ನೆಗೆಟಿವ್ ಎನರ್ಜಿ ಇಸ್ ಕೀಪ್ ಫೈಟಿಂಗ್ ಅಗೇನ್ಸ್ಟ್ ದ ಹೀಲಿಂಗ್. ಇಲ್ಲೂ ಅದೇ, ಈಗ ನಾನು ಬಿಡಿ ಹೀಲಿಂಗ್ ಮಾಡೋದನ್ನು ಬಿಡಿ, ಆದ್ರೆ ಅಲ್ಲಿ ಕಾಸ್ಮಿಕ್ ಫ್ಲೋ ನಾನು ಹೇಳಿದ್ದಲ್ಲ ವಿಡಿಯೋದಲ್ಲಿ ಹೇಳಿದ್ರ ಇಲ್ವಾ? ನಿಮ್ಗೆ ಕಾಸ್ಮಿಕ್ ಫ್ಲೋ ಆಗ್ತಿದ್ರೆ wherever the etheric patches is there, by that places the energy will get it. ಅದು ಇಲ್ಲ ಟ್ರೈ ಆದಾಗ ಅದು it will get more pain. So by that time, if you are going to stop that meditation, stop doing meditation, finish, you will not recover. In the same way, when we start doing healing, if you quit in the middle of if you are not going to continue my instructions, finish. They can't cure. They will be in the same situation. Yakandre that negative energy will not allow to cure. ಈಗ ಅದ್ರ ಬಗ್ಗೆ ಹೇಳಿದ್ರೆ ಇದು ಏನು ಬಿಲೀವ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಆ 5 elements ದೇ ವಾಂಟ್ ಟು ಎಂಜಾಯ್. ನಾನು ಹೇಳಿರ್ತೀನಿ, ಯಾವಾಗಲೂ ಹೇಳಿರ್ತೀನಿ, ಲೋಯರ್ ಫ್ರೀಕ್ವೆನ್ಸಿನಲ್ಲಿ ಇರುವಂತಹ ಆ 5 elements ಇದೆಯಲ್ಲ, ಆ 5 elements ನಮ್ಮ ಎಥರಿಕ್ ಪ್ಯಾಚಸ್ ಆಗಿರುತ್ತೆ, ಎಥರಿಕ್ ಬಾಡಿ ಇರುತ್ತೆ, ದೇ ವಾಂಟ್ ಟು ಎಂಜಾಯ್. ಸೊ ಹಂಗಾಗಿ ನಮ್ಮನ್ನ ಹೀಲಿಂಗ್ ಮಾಡೋದಾಗ್ಲಿ ಅಥವಾ ಏನೋ ಮೆಡಿಟೇಟಿವ್ ಸ್ಟೇಟ್ ಹೋಗೋದಕ್ಕೆ ಬಿಟ್ಟು, ಮೆಡಿಟೇಟಿವ್ ಸ್ಟೇಟ್ ಹೋಗಿ 1 or 2 days ಆದ್ರೆ ನೆಕ್ಸ್ಟ್ ಡೇ ದೇ ಡೋಂಟ್ ವಾಂಟ್ ಟು. ಯಾಕೆಂದ್ರೆ ಇಟ್ ಇಲ್ ಅಗ್ರಿವೇಟ್. ಕೆಲವು ಸರಿ ಅದು ಜಾಸ್ತಿ ಆದಾಗ ದೇ ವಿಲ್ ಸ್ಟಾಪ್ ಡೂಯಿಂಗ್ ಮೆಡಿಟೇಷನ್. ಸರ್ ಇದು 5 ಪಂಚಭೂತಗಳು ಲೋಯರ್ ಫ್ರೀಕ್ವೆನ್ಸಿ ಸರ್. 5 ಪಂಚಭೂತಗಳು ನಮ್ದಲ್ಲ. ನಾನು ಹೇಳಿದೀನಿ ನೋಡಿ, ಯಾರು ಅನ್ಯಾಚುರಲ್ ಡೆತ್ಸ್ ಆಗಿರುತ್ತೋ, ಮರ್ಡರ್, ಸೂಸೈಡ್, ಆಕ್ಸಿಡೆಂಟ್ ಈ ತರದಾಗಿರುತ್ತೆ. ಈಗ ಸಣ್ಣ ಮಕ್ಕಳು ಅನ್ಕೋಣ, ಒಂದು 5 years ಏನೋ ಆಕ್ಸಿಡೆಂಟ್ ಏನೋ ಆದ್ರೆ ಅದ್ರದ್ದು ಆಯುಸ್ಸು 70 years ಇದೆ. ಆ 70 years ಅದಕ್ಕೆ ಇದು ಏನು ಟೈಮ್ ಆಗಿರುತ್ತೆ. ಆಯುಸ್ ಮುಗ್ದೋಗಿಲ್ಲ, ಮಗು ಸತ್ತೋಗಿರುತ್ತೆ, 5 years ಆಗಿರುತ್ತೆ ಅನ್ಕೊಳ್ಳೋಣ. ಇನ್ನು 65 years ಇದೆಯಲ್ಲ, ಆ 65 years ಅಲ್ಲಿಗೆ ಸೋರ್ಸ್ಗೆ ಹೋಗಕ್ಕೆ ಅದಕ್ಕೆ ಪರ್ಮಿಷನ್ ಇರಲ್ಲ. ಸೊ ದಟ್ ಇದು ಏನಾಗಿರುತ್ತೆ, ಆ ಸೋಲು ಇಲ್ಲೇ ಇರುತ್ತೆ. ಇಲ್ಲೇ ಇರ್ಬೇಕಾದ್ರೆ ಏನ್ ಮಾಡುತ್ತೆ ಅಂದ್ರೆ, ಆ ಸೋಲ್ ಬೇರೆ ಕಡೆ ಎಲ್ಲೆಲ್ಲೋ ಟನಲ್ ಎಲ್ಲ ಸುತ್ತುತ್ತೆ, ಇಟ್ ಗೆಟ್ ಕನ್ಫ್ಯೂಸ್ಡ್. ನಾನು ಹರೀಶ್ ಸರ್ ಮೊನ್ನೆ ಮಾತಾಡ್ತೀವಿ, ಸೋಲು ಸಡನ್ ಏನಾದ್ರು ಆಕಸ್ಮಿಕವಾಗಿ ಸತ್ರೆ ಇಟ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಅದು ಟನಲ್ ಅಲ್ಲಿ ಇಲ್ಲಿ ಹೋಗಿ ಇಟ್ ವಿಲ್ ಗೆಟ್ ಸ್ಟಿಕ್. ಸೊ ಅದನ್ನ ಡೀಪ್ ಅಂತೀವಿ. ಡೀಪ್ ಅಂದಾಗ ಲೋಯರ್ ಫ್ರೀಕ್ವೆನ್ಸಿನಲ್ಲಿ ಇರುತ್ತೆ. ಅದು ಎಲ್ಲ ಎಲಿಮೆಂಟು 5 ಎಲಿಮೆಂಟ್ ಸ್ಪ್ಲಿಟ್ ಆಗಿರುತ್ತೆ, ಯುನೈಟ್ ಆಗಿರುತ್ತೆ. ಆ ಸ್ಪ್ಲಿಟ್ ಆಗಿರೋದು ನಮ್ಮ ಬಾಡಿನಲ್ಲಿ ಎಲ್ಲೋ ಬಂದು ಸೇರಿರುತ್ತೆ. ಇಫ್ ಇಟ್ ಕಮ್ಸ್ ಫಾರ್ ದ ಫೈರ್ ಎಲಿಮೆಂಟ್ ಅದರಲ್ಲಿ ಇದೆ, ಅದು ನಮ್ಮ ಜೊತೆಗೆ ಇನ್ನೊಂದು ಫೈರ್ ಎಲಿಮೆಂಟ್ ಬಂದ್ರೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಸಿವಿಯರ್ ಗ್ಯಾಸ್ಟ್ರೈಟಿಸ್. ಡಾಕ್ಟರ್ ಮೆಡಿಸಿನ್ಸ್ ಅದು ಕೊಡ್ತಾರೆ, ಗ್ಯಾಸ್ಟ್ರೈಟಿಸ್ ಕೊಡ್ತಾರೆ. ಆದ್ರೆ ಫೈರ್ ಎಲಿಮೆಂಟ್ ನಮ್ಮ ಜೊತೆಗಿದೆ, ಬೈಲ್ ಆಲ್ರೆಡಿ HCl ಆಲ್ರೆಡಿ ಇದೆ, ಇನ್ನೊಂದು HCl ಇನ್ನೊಂದು ಬೈಲ್ ಎಕ್ಸೆಸ್ ಆದ್ರೆ ಏನಾಗುತ್ತೆ, ಅಸಿಡಿಟಿ ಆಗುತ್ತೆ. ಅರ್ಥ ಆಗ್ತದೆ ಹೇಳ್ತಿರೋದು? ಈಗ ಆಲ್ರೆಡಿ ವಾಟರ್ ಎಲಿಮೆಂಟ್ ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟಿದೆ, ಇನ್ನೊಂದು ವಾಟರ್ ಎಲಿಮೆಂಟ್ ಬರುತ್ತೆ, ಲೋಯರ್ ಫ್ರೀಕ್ವೆನ್ಸಿ ಬಂದ್ರೆ ಇಟ್ ಬಿಕಮ್ ವೆರಿ ಫ್ಯಾಟ್. ಅವರು ತಿನ್ನೋದು ತುಂಬಾನೇ ಕಡಿಮೆ ತಿಂತಾರೆ, ಆದ್ರೆ ದೇ ವಿಲ್ ಬಿಕಮ್ ವೆರಿ ಫ್ಯಾಟ್. ಅರ್ಥ ಆಗ್ತಿದೆ ಹೇಳ್ತಿರೋದು? ಫೈರ್ ಎಲಿಮೆಂಟ್ ಬಂದ್ರೆ ಇದಾಗುತ್ತೆ, ವಾಟರ್ ಎಲಿಮೆಂಟ್ ಇದಾಗುತ್ತೆ, ಏರ್ ಎಲಿಮೆಂಟ್ ಆದ್ರೆ ಬ್ರೀಸಿಂಗ್ ಪ್ರಾಬ್ಲಮ್ ಬರುತ್ತೆ, ಬ್ರೀದಿಂಗ್ ಪ್ರಾಬ್ಲಮ್ ಇರುತ್ತೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಇದನ್ನೆಲ್ಲನು ಮೆಡಿಕಲ್ ಸೈನ್ಸ್ ಅಲ್ಲಿ ದೇ ವಿಲ್ ಗಿವ್ ಮೆಡಿಸಿನ್ಸ್. ಆದ್ರೆ ವಿ ಹ್ಯಾವ್ ಟು ವರ್ಕ್ ಆನ್ ದಿ ಎಥರಿಕ್ ಬಾಡಿ. ವಿ ನೀಡ್ ಟು ರಿಮೂವ್ ದಟ್ ಆರ್ ವಿ ನೀಡ್ ಟು ನ್ಯೂಟ್ರಲೈಸ್ ಇಟ್. ದೆನ್ ಓನ್ಲಿ ದ ಫಿಸಿಕಲ್ ಬಾಡಿ ವಿಲ್ ಗೆಟ್ ಪೂರ್.
ಅರ್ಥ ಆಗ್ತದೆ ಹೇಳ್ತಿರೋದು. ಸೊ ಈಗ ಹೀಲಿಂಗು ನಾವು ವಿ ಆರ್ ಡೂಯಿಂಗ್ ಏನು ಫೋರ್ಸ್ಫುಲಿ ವಿ ಆರ್ ಎಲಿಮಿನೇಟಿಂಗ್. ಆದ್ರೆ ಮೆಡಿಟೇಷನ್ ಕೂತ್ಕೊಂಡ್ರೆ ಇಟ್ ವಿಲ್ ಡೂ ಆಟೋಮೆಟಿಕಲಿ. ಈಗ ಲೈಫ್ ಟೈಮ್ ನಾವು ಇದನ್ನ ಏನು ಹೀಲಿಂಗ್ ನ ಮಾಡಕ್ಕಾಗಲ್ಲ. ಸೊ ಮೆಡಿಟೇಷನ್ ವಿ ಕ್ಯಾನ್ ಡೂ ಲೈಫ್ ಟೈಮ್. ಮಾಡ್ಬೋದಾ ಇಲ್ವಾ? ಮಾಡ್ಬೋದು sir. ಅದು ಯಾವಾಗ ನಿಮಗೆ ಬಿಲ್ ಇಲ್ಲ ನಾನು ಮಾಡ್ಲೇಬೇಕು ಅಂತ ಬಿಲ್ಲಿದ್ರೆ ವಿ ಕ್ಯಾನ್ ಡೂ ದಟ್. ಸೊ ದಟ್ ನಾನು ಹೇಳಿದ್ನಲ್ಲ 5 ಆ 5 ನಾವು ಉನ್ನತಿ ಸ್ಥಿತಿಗೆ ತಗೊಂಡೋಗೋದಕ್ಕೆ ಸಾಧ್ಯ ಆಗುತ್ತೆ. ದೆನ್ ಆಲ್ಸೋ ಇಟ್ ಗೋ ಫಾರ್ ದ ಬಿಯಾಂಡ್. ಆದ್ರೆ ನಮ್ದು ಮೈನ್ ಕಾನ್ಸಂಟ್ರೇಷನ್ ಏನು? ಬಾಡಿ ಮೈಂಡ್. ಸೊ ಇದೆರಡನ್ನ ಅಟ್ಲೀಸ್ಟ್ ಇದನ್ನಾದ್ರೂ ನಾವು ನಮ್ಮ ಕಂಟ್ರೋಲ್ ತಗೋಬೇಕು. ಅದರ್ವೈಸ್ ಮೈಂಡ್ ಇಸ್ ಲೈಕ್ ಮಂಕಿ. ಮರ್ಕಟ ಮೊನ್ನೆ ಹೇಳಿದೀನಿ ನಾನು, ಮನಸ್ಸು ಮರ್ಕಟ ಇದ್ದಂಗೆ ಕೋತಿ ಇದ್ದಂಗೆ, ಅದು ಇಲ್ಲಿ ಹೋಗ್ತಿರುತ್ತೆ. ಜಂಪ್ ನೋಡಿ ಅದು ನೀನ ಮೇಡಮ್ ಹೋಗ್ತಿದ್ದಾರೆ ಇಲ್ಲೋ. ಸೊ ಹಾಗೆ ವಿ ನೀಡ್ ಟು, ಈಗ ನೀವು ಮೈಂಡ್ ನ ಇಫ್ ಯು ಆರ್ ಗೋಯಿಂಗ್ ಟು ಕಂಟ್ರೋಲ್ ಇಟ್, ಆ ಮೈಂಡ್ ಅಂದ್ರೆ ಬಂಡಲ್ ಆಫ್ ಥಾಟ್ಸ್ ಇದೆಯಲ್ಲ, ಆ ಥಾಟ್ಸ್ ಅನ್ನ ನೀವು ನಿಮ್ಗೆ ನಿಮ್ಮ ಇದಕ್ಕೆ ಬಾಡಿಗೆ ಶವರ್ ಬೀಳೋದಕ್ಕೆ ತೊಂದರೆ ಮಾಡೋದಕ್ಕೆ ಬಿಡಲ್ವಲ್ಲ, ದಟ್ ಈಸ್ ದ ಫಸ್ಟ್ ಥಿಂಗ್. ಅದೆಲ್ಲ ತುಂಬಾ ನಿಧಾನ ಆಗುತ್ತೆ. ಆದ್ರೆ ನಾನೀಗ ಹೇಳ್ಕೊಟ್ಟಿರುವಂತದನ್ನ ನಾಳೆ ಶನಿವಾರ ಅಲ್ಲ, ಶನಿವಾರ ಮಾರ್ನಿಂಗ್ ಮಾಡ್ತೀರಿ. ಹಾ ಸರ್. ಮಾಡಾದ್ಮೇಲೆ ನಾನು ಮೆಸೇಜ್ ಮಾಡ್ಬೇಕು, ಒಂದು ವಾಯ್ಸ್ ಮೆಸೇಜ್ ಆಗ್ತೀವಿ. ಬೆಳಿಗ್ಗೆ ನಾನು ಇದು ಏನೋ ಚಕ್ರಲ್ ವಾಶ್ ಮಾಡಿದೀನಿ ಸರ್, ಅದ್ರ ಜೊತೆಗೆ ಇಟ್ ಈಸ್ ನಾಟ್ ಮೆಡಿಟೇಷನ್, ಅಬ್ಡಾಮಿನಲ್ ಬ್ರೀದಿಂಗ್ ಮಾಡಿ ಲೈ ಡೌನ್ ಏನೋ ಶವಾಸನದಲ್ಲಿ ಇದರಲ್ಲಿ ಮಲಗಿದ್ದೀನಿ, ಅಬ್ಡಾಮಿನಲ್ ಬ್ರೀದಿಂಗ್ ಮಾಡಿದೀನಿ ಸರ್. ಮಾಡ್ತೀರಾ? ನೀವು ಮಾಡಿದ್ರೇನೆ ನಾನು ಸೋಮವಾರ ಮೆಡಿಟೇಟಿವ್ ಸ್ಟೇಟ್ಗೆ ಕೂರ್ಸೋದು, ಮೆಡಿಟೇಷನ್ ಮಾಡ್ಸೋದು. ಇಲ್ಲಾಂದ್ರೆ ಮಾಡಲ್ಲ. ಮಾಡ್ತೀವಿ ಸರ್. ಎಲ್ರು ಮಾಡ್ಬಿಟ್ಟು ನನಗೆ ಒಂದು ಮೆಸೇಜ್ ಮಾಡಿ. ಸೊ ಇವತ್ತಿಗೆ ಎಷ್ಟು ಸಾಕು, ನಾಳೆ ನೋಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಾಡ್ತೀರಾ ಎಲ್ರು? ಓಕೆ ಸರ್. 6 ಗಂಟೆಗೆ ಮಾಡ್ತೀನಿ ಸರ್. ಥ್ಯಾಂಕ್ ಯು. ನಮಸ್ತೆ. ಶುಭರಾತ್ರಿ.